ಪ್ರೀತಿಯ ದೇವರ ಮಕ್ಕಳೇ, ನಿಮ್ಮ ಹತ್ರ ಬೈಬಲ್ ಇದೆ. ನಿಮಗೆ ಓದುವಷ್ಟು ಜ್ಞಾನ ಇದೆ, ಅರ್ಥ ಮಾಡಿಕೊಳ್ಳುವಷ್ಟು ಶಕ್ತಿ ಇದೆ. ಆದರೂ ಕೂಡ ನೀವು ನಿಮ್ಮದೇ ಆದಂತಹ ಕೆಲಸಗಳಲ್ಲಿ ಬ್ಯುಸಿಯಾಗಿ ಬೈಬಲನ್ನು ಪಕ್ಕಕ್ಕಿಡ್ತಾ ಇದ್ದೀರಾ. ಬೈಬಲನ್ನು ಓದ್ತಾ ಇಲ್ಲ. ಇವತ್ತು ನಾನು ಹೇಳುವಂತಹ ವಿಷಯಗಳು ಬಹಳ ಸೂಕ್ಷ್ಮವಾಗಿ ನೀವು ನೋಡಬೇಕು, ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ನನ್ನ ಚಾನಲನ್ನು ಫಸ್ಟ್ ಟೈಮ್ ನೋಡೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯಗಳು ಏನೇ ಆದರೂ ಪರವಾಗಿಲ್ಲ, ನನ್ನ ಹತ್ರ ನೀವು ಹಂಚ್ಕೋಬಹುದು. ಇನ್ನು ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂತಂದರೆ, ಇವತ್ತಿನ ದಿನದಲ್ಲಿ ಲಾಟರಿ ಟಿಕೆಟ್ಗಳಿಗಾಗಿ ನಾವು ಚರ್ಚ್ಗಳಿಗೆ ಹೋಗ್ತಾ ಇದ್ದೀವಿ. ಡಿಸೆಂಬರ್ 31 ನೈಟ್, ಆ ಮಿಡ್ನೈಟಲ್ಲಿ ಆರಾಧನೆಯ ಹೆಸರಿನಲ್ಲಿ ಇವತ್ತು ನಾವು ನಮ್ಮ ಆಸೆಗಳಿಗಾಗಿ, ನಮ್ಮ ಆಲೋಚನೆಗಳಿಗೆ ತಕ್ಕಂತೆ ಅಲ್ಲಿ ಆರಾಧನೆಗಳನ್ನು ನಡೆಸಿ ದೇವರ ವಾಕ್ಯವನ್ನು ಬಿಟ್ಟು ಇವತ್ತು ಕುಣಿದು ಕುಪ್ಪಳಿಸಿ ನಮ್ಮನ್ನು ನಾವೇ ವಂಚಿಸಿಕೊಳ್ತಾ ಇದ್ದೀವಿ, ನಮ್ಮನ್ನು ನಾವೇ ಮೋಸ ಮಾಡಿಕೊಳ್ತಾ ಇದ್ದೀವಿ. ಇದು ನಾವು ಗ್ರಹಿಸಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಲಾಟರಿ ಟಿಕೆಟ್ಗಳಂತಂದರೆ ವಾಗ್ದಾನದ ಕಾರ್ಡ್ಗಳು. ಈ ವರ್ಷದ ವಾಗ್ದಾನ. ಇದನ್ನು ಯಾರು ಸಭೆಯೊಳಕ್ಕೆ, ಕ್ರೈಸ್ತವದೊಳಕ್ಕೆ ತೆಗೆದುಕೊಂಡು ಬಂದರೂ ನನಗೆ ಗೊತ್ತಿಲ್ಲ. ವಾಕ್ಯ ಏನು ಹೇಳುತ್ತೆ ಅಂತಂದರೆ, ಧರ್ಮೋಪದೇಶ ಕಾಂಡ 4ನೇ ಅಧ್ಯಾಯ 2ನೇ ವಚನದಲ್ಲಿ, ನಿಮ್ಮ ದೇವರಾದ ಯೆಹೋವನು ಕೊಟ್ಟ ಆಜ್ಞೆಗಳನ್ನೇ ನಾನು ನಿಮಗೆ ತಿಳಿಸುತ್ತಾ ಇದ್ದೇನೆ. ಈ ಮಾತುಗಳನ್ನು ನೀವು ಕೈಗೊಳ್ಳಬೇಕೇ ಹೊರತು ಅವುಗಳಿಗೆ ಏನೂ ಕೂಡಿಸಬಾರದು, ಅವುಗಳಿಂದ ಏನೂ ತೆಗೆದು ಬಿಡಬಾರದು. ದೇವರ ವಾಕ್ಯ. ಏನು ಸೇರಿಸಬಾರ್ದು, ಏನು ತೆಗಿಬಾರ್ದು. ಆದರೆ ವಾಗ್ದಾನಗಳ ಕಾರ್ಡ್ಗಳನ್ನು ಹಂಚುವಂಥದ್ದು ಬೈಬಲಲ್ಲಿ ಎಲ್ಲಿ ಇದೆ? ಮತ್ತು ಇದನ್ನು ಯಾರು ತಗೊಂಡು ಬಂದರು? ಅದಕ್ಕೆ ನಾನು ಹೇಳೋದು, ಫಸ್ಟ್ ಬೈಬಲ್ ಓದ್ರಿ ಅಂತ. ಕ್ರಿಸ್ಮಸ್ ಹಬ್ಬ ಕೂಡ ಇಲ್ಲ, ಅದನ್ನು ಸೇರಿಸ್ಬಿಟ್ರು. ಅದನ್ನು ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಯೇಸು ಕ್ರಿಸ್ತನ ಜನ್ಮದಿನಾಚರಣೆ ಬೈಬಲಲ್ಲಿ ಬರ್ದಿಲ್ಲ. ಬೈಬಲಲ್ಲಿರುವಂಥ ವ್ಯಕ್ತಿಗಳು ಯಾರು ಆಚರಿಸಲೂ ಇಲ್ಲ. ಆದರೆ ನಾವೆಲ್ಲ ಆಚರಿಸ್ತಾ ಇದ್ದೀವಿ. ಕಾರಣ ಏನು ಗೊತ್ತಾ? ಕೆಲವರು ಬಿರಿಯಾನಿಗಾಗಿ ಬರ್ತಾರೆ ಚರ್ಚ್ಗೆ ಅವತ್ತಿನ ದಿನ, ಕೆಲವರು ಹೊಸ ಬಟ್ಟೆಗಳನ್ನು ತೋರಿಸ್ಕೊಳ್ಳೋದಕ್ಕಾಗಿ ಬರ್ತಾರೆ, ಕೆಲವರು ಕೊಟ್ಟಂಥ ಕಾಣಿಕೆಯನ್ನು ಅಲ್ಲಿರುವಂಥ ಪಾಸ್ಟರ್ ಹೊಗಳ್ತಾರೆ ಅಂತ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳೋದಕ್ಕೆ ಕೆಲವರು ಬರ್ತಾ ಇರ್ತಾರೆ. ಆದರೆ ವರ್ಷ ಪೂರ್ತಿ ಚರ್ಚ್ಗೆ ಹೋಗಿಲ್ವಲ್ಲ, ಇವತ್ತಾದರೂ ಹೋಗೋಣ ಅಂತ ಇನ್ನು ಕೆಲವರು ಬರ್ತಾರೆ. ಇಷ್ಟೇ. ದೇವರ ವಾಕ್ಯಾನುಸಾರವಾಗಿ ನಡೆಯುವಂಥವ್ರು ಒಬ್ಬರು ಕಾಣಿಸೋದಿಲ್ಲ ನಮಗೆ, ಯಾರೂ ಅಷ್ಟೇ. ನಿಮಗೆ ಯಾವ ರೀತಿ ವಾಗ್ದಾನಗಳು ಬರ್ತವೆ ಅಂತಂದರೆ, ಯೆಹೋಶುವನು 1ನೇ ಅಧ್ಯಾಯ 5ನೇ ವಚನ, ನಿನ್ನ ಜೀವಮಾನದಲ್ಲೆಲ್ಲ ಒಬ್ಬನು ನಿನ್ನ ಮುಂದೆ ನಿಲ್ಲನು, ನಾನು ಮೋಶೆಯ ಸಂಗಡ ಇದ್ದ ಹಾಗೆ ನಿನ್ನ ಸಂಗಡಲೂ ಇರುವೆನು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ, ಸ್ಥಿರಚಿತ್ತನಾಗಿರು. ಈ ಒಂದು ವಾಕ್ಯ ಬಂತ ಅಂದ್ಕೊಳ್ರಿ, ಎಲ್ಲಿಲ್ಲದ ಆನಂದ, ಸಂತೋಷ, ಸಡಗರ. ಆದರೆ ಇದಕ್ಕೂ ಮೊದಲು ದೇವ್ರು ನಿನ್ನ ಸಂಗಡ ಇಲ್ಲ ಅಂತಲ್ಲ ಅರ್ಥ. ಈ ವರ್ಷ ಮಾತ್ರ ಇರ್ತಾರ ಅಂತಲ್ಲ ಅರ್ಥ. ದೇವರ ವಾಕ್ಯಕ್ಕೆ ಅನುಗುಣವಾಗಿ ನೀನು ನಡೆದುಕೊಳ್ಳೋದಾದರೆ ಜೀವನ ಪೂರ್ತಿ ನಿನ್ನ ಸಂಗಡ ದೇವರು ಇರ್ತಾರೆ. ನಿನ್ನ ಕಷ್ಟಗಳು, ನಿನ್ನ ಸಮಸ್ಯೆಗಳು, ನಿನ್ನ ಸ್ನೇಹಿತರ ಕೈ ಬಿಡಬಹುದು, ನಿನ್ನ ಬಂಧು ಬಳಗ ಕೈ ಬಿಡಬಹುದು, ನಿನ್ನ ಎಲ್ಲ ಕಷ್ಟಗಳನ್ನು ದೇವರು ನೋಡುವವರಂತಾಗಿರ್ತಾರೆ. ಆದರೆ ನಿನಗೆ ಅದು ಬೇಕಾಗಿಲ್ಲ. ಇವತ್ತು, ಈ ವರ್ಷ, ಈ ದಿನ ನನಗೆ ಯಾವ ರೀತಿಯಾದಂಥ ಕಾರ್ಡ್ ಬರುತ್ತೆ, ನಾನು ಯಾವ ರೀತಿ ಜನರ ಹತ್ರ ಹಂಚ್ಕೋಬೇಕು, ಯಾವ ರೀತಿ ತೋರಿಸ್ಕೋಬೇಕು ಅನ್ನೋದಕ್ಕಾಗಿ ನೀನು ಆವತ್ತಿನ ದಿನ ಚರ್ಚ್ಗೆ ಬರ್ತೀಯ. ಒಂದು ವೇಳೆ ಯೆಶಾಯನು ಬರೆದ ಪ್ರವಾದನೆ ಗ್ರಂಥದಲ್ಲಿ 1ನೇ ಅಧ್ಯಾಯ 12ನೇ ವಚನದಲ್ಲಿ, ನನ್ನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಬೇಕೆಂದು ನೀವು ಬರುತ್ತೀರಲ್ಲ, ನನ್ನ ಪ್ರಾಕಾರಗಳನ್ನು ತುಳಿಯಲು ಯಾರು ನಿಮ್ಮನ್ನು ಕೇಳಿಕೊಂಡಾರು? ಈ ವಾಗ್ದಾನ ಬಂದರೆ
ಈ ವಾಗ್ದಾನ ಬರೋದಕ್ಕೆ ಚಾನ್ಸೇ ಇಲ್ಲ. ಚಾನ್ಸೇ ಇಲ್ಲ. ಯಾಕೆ ಗೊತ್ತಾ? ಇಂಥ ವಾಕ್ಯಗಳನ್ನು ಕೊಟ್ಟರೆ ಯಾರು ಚರ್ಚಿಗೆ ಬರೋದಿಲ್ಲ. ಅದಕ್ಕೆ ಒಬ್ಬ ಆ ಒಂದು ಪ್ರಿಂಟ್ ಮಾಡುವಂತಹ ವ್ಯಕ್ತಿಗಳು ಪ್ರೀ ಪ್ಲ್ಯಾನ್ಡ್ ಮಾಡಿ ಇಂಥ ವಾಕ್ಯಗಳನ್ನು ಬಿಟ್ಟು ಅವರಿಗೆ ಅನುಕೂಲವಾಗಿ ಯಾವ ವಾಕ್ಯಗಳನ್ನು ಕೊಟ್ಟರೆ ಜನರು ಚರ್ಚಿಗೆ ಬರ್ತಾರೆ ಅದನ್ನು ಮೈಂಡಲ್ಲಿ ಅವನಿಗೆ ಗೊತ್ತಿದೆ. ಅದಕ್ಕೆ ಆ ರೀತಿಯಾದಂಥ ವಾಗ್ದಾನಗಳು. ಯಾಕೆ ಗೊತ್ತಾ? ಇವನು ಹೊಟ್ಟೆ ಬಾಕನು, ದ್ರವ್ಯಾಶೆ ಉಳ್ಳವಂಥ ವ್ಯಕ್ತಿ. ಇದು ಕಾಣಿಕೆ ಬರಬೇಕು ಮತ್ತು ದಶಮ ಭಾಗ ಬರಬೇಕು. ಅದಕ್ಕಾಗಿ ಅವರಿಗೆ ಸಿಹಿಯಾದ ಮಾತುಗಳನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಪ್ರಿಂಟ್ ಮಾಡಿಸಿ ಜನರನ್ನು ಬರಮಾಡಲಿಕ್ಕೆ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಏರ್ಪಾಟ್ ಮಾಡ್ತಾ ಇರ್ತಾನೆ. ಅದು ಇಲ್ಲಿರುವಂಥ ಕಳ್ಳಕುರಿಗಳಿಗೆ ಗೊತ್ತಾಗಬೇಕಲ್ವಾ? ಗೊತ್ತಾಗೋದಿಲ್ಲ, ಅವ್ರಿಗೆ ಬೇಕಾಗೂ ಇಲ್ಲ. ಸೊ ದಯವಿಟ್ಟು ನಮ್ಮ ಚಾನಲ್ನ ನೀವು ಫಸ್ಟ್ ಟೈಮ್ ನೋಡೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ನಾನು ಕೂಡ ಏನಾದರೂ ಕಲಿಯೋದಿದ್ದರೆ ಕಲ್ತ್ಕೊಳ್ಳೋದಕ್ಕೆ ನಾನು ಸದಾ ಸಿದ್ಧನಾಗಿರ್ತೀನಿ. ಥ್ಯಾಂಕ್ ಯು.